ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಪನ್ನೀರ್ ಬಟರ್ ಮಸಾಲಾನ ಯಾವ ರೀತಿ ಮಾಡೋದು, ಹಾಗೆ ತಯಾರು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸದೆ ಎಲ್ಲ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿರತಕ್ಕಂಥ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸಿ ತಯಾರು ಮಾಡ್ತಿರೋದ್ರಿಂದ ಖಂಡಿತ ಅದ್ಭುತವಾದ ರುಚಿನ ಒಳಗೊಂಡಿರುತ್ತೆ. ಹಾಗೆ ಬನ್ನಿ, ಈ ರೀತಿಯಾದಂಥ ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋರಂತೆ. ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ಗೆ ಈ ರೀತಿಯಾಗಿ ಕಟ್ ಮಾಡಿದಂಥ 2 ಈರುಳ್ಳಿನ ಹಾಕಿ, ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣನ್ನು 4 ಭಾಗವಾಗಿ ಪೀಸ್ ಮಾಡಿ ಒಟ್ಟಾರೆಯಾಗಿ 4 ಆ್ಯಪಲ್ ಟೊಮೊಟೊ ಹಣ್ಣನ್ನು ಬಳಸ್ತಾ ಇರ್ತಕ್ಕಂಥದ್ದು. ಇನ್ನು 8ರಿಂದ 10 ಹೆಸಳು ಬೆಳ್ಳುಳ್ಳಿ, ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ, 1 ಟೇಬಲ್ ಸ್ಪೂನಷ್ಟು ಗಸಗಸೆನೂ ಸಹ ಹಾಕಿ, ಈ ಎಲ್ಲ ಪದಾರ್ಥಗಳ ಜೊತೆಗೇ 15ರಿಂದ 20 ಗೋಡಂಬಿ, 10ರಿಂದ 12 ಬಾದಾಮಿನೂ ಸಹ ಹಾಕಿ, ಇನ್ನು 4 ಬ್ಯಾಡಗಿ ಮೆಣಸಿನಕಾಯಿ ಹಾಗೆ 2 ಹಸಿ ಮೆಣಸಿನಕಾಯಿನೂ ಸಹ ಹಾಕಿ, ಜೊತೆಗೆ ಮಸಾಲ ಪದಾರ್ಥಗಳಾದಂಥ 1 ಪಲಾವ್ ಎಲೆ, 1 ಇಂಚಿನ ಚಕ್ಕೆ, 2 ಏಲಕ್ಕಿ ಕಾಯಿ, 4 ಲವಂಗಗಳು. ಖಂಡಿತ ಈ ಒಂದು ಗ್ರೇವಿಯ ರುಚಿನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ 1 ಟೀ ಸ್ಪೂನಷ್ಟು ಜೇನುತುಪ್ಪನ ಬಳಸ್ತಾ ಇರ್ತಕ್ಕಂಥದ್ದು. ಏನಾದರೂ ಜೇನುತುಪ್ಪ ಇಲ್ಲ ಅಂದರೆ ಚೂರು ಬೆಲ್ಲನ ಬಳಸ್ಬೋದು. ಹಾಗೆ ಮಸಾಲ ಪುಡಿಯಾದಂಥ ಧನಿಯಾ ಪುಡಿನ 1 ಟೇಬಲ್ ಸ್ಪೂನಷ್ಟು ಹಾಕಿ, ಈ ಎಲ್ಲ ಪದಾರ್ಥಗಳ ಜೊತೆಗೇ ಅರ್ಧ ಕಪ್ಪಷ್ಟು ಕಾಯಿಸಿ ತಣ್ಣಗೆ ಮಾಡಿದಂಥ ಹಾಲಿದು. ಅರ್ಧ ಕಪ್ ಹಾಲು ಹಾಕಿದ್ವಲ್ಲ, ಈಗ ಅದೇ ಕಪ್ಗೆ 1 ಕಪ್ಪಷ್ಟು ನೀರನ್ನು ಹಾಕಿ ಆ ನೀರನ್ನು ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹಾಲು ಮತ್ತು ನೀರು 1.5 ಕಪ್ಪಷ್ಟು ಆಯಿತು. ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಪನ್ನೀರ್ ಬಟರ್ ಮಸಾಲಾಗೆ ಬೇಕಾದಂಥ 80 ಭಾಗದಷ್ಟು ಪದಾರ್ಥನ ಕುಕ್ಕರ್ಗೆ ಹಾಕಾಯಿತು. ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲೇ 2ರಿಂದ 3 ವಿಸಲ್ಲು ಕೂಗಿಸ್ಕೋಬೇಕಾಗತ್ತೆ. ಓಕೆ ವೀಕ್ಷಕರೇ, ಕುಕ್ಕರು 3 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಕುಕ್ಕರು 3 ವಿಸಲ್ ಬಂದಾದ ನಂತರ ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಪಲಾವ್ ಎಲೆನೂ ಸಹ ಬೆಂದು ತೇಲ್ ಬಂದಿರೋದು. ಪಲಾವ್ ಎಲೆನ ಬೇರ್ಪಡಿಸಿ ತಣ್ಣಗಾದ್ಮೇಲೆ ಈ ಕಂಪ್ಲೀಟ್ ಆದಂಥ ಪದಾರ್ಥನ ರುಬ್ಕೊಬೇಕಾಗತ್ತೆ. ಈ ಒಂದು ಪದಾರ್ಥನ ರುಬ್ಬಾದ ನಂತರ ನಿಮಗೆ ಪನ್ನೀರ್ ಬಟರ್ ಮಸಾಲಾಗೆ ಬೇಕಾದಂಥ ಮಸಾಲ ಸಿದ್ಧವಾಗುತ್ತೆ. ಈಗಿಲ್ಲಿ ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟಾಗಿ ಬಿಸಿಯಾಗಿದ್ದಂಥ ಈ ಪದಾರ್ಥ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಿಗೆ ರುಬ್ಕೊಬೇಕಾಗುತ್ತೆ. ನೋಡಿ, ಕುಕ್ಕರಲ್ಲಿದ್ದಂಥ ಕಂಪ್ಲೀಟ್ ಆದಂಥ ಪದಾರ್ಥನೆಲ್ಲ ಮಿಕ್ಸಿ ಜಾರ್ಗೆ ಹಾಕಾಯಿತು. ಈಗ ನೀರು ಸ್ವಲ್ಪ ಹೆಚ್ಚಿದೆ, ಆ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ಅಥವಾ ಮಿಕ್ಸಿ ಜಾರ್ಗೆ ಹಾಕೋಕ್ಕೆ ಮುಂಚೆನೂ ನೀವು ಬೇಕಾದ್ರೆ ಹೆಚ್ಚುವರಿ ನೀರನ್ನು ಬೇರ್ಪಡಿಸಿ ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು. ನುಣ್ಣಿಗೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸಿ ಜಾರಲ್ಲೇ ಬಿಟ್ಟು ಮಿಕ್ಕಿದಂಥ ನೀರನ್ನು ಬಟ್ಲಿಗೆ ಹಾಕೋಬೇಕಾಗತ್ತೆ. ಈಗ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ನೋಡಿ, ಈಗ ಇಲ್ಲಿ ಮಿಕ್ಸಿ ಜಾರಿಗೆ ಸೇರಿಸಿದಂಥ ಎಲ್ಲ ಪದಾರ್ಥನೂ ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಾಯಿತು. ಈಗಿಲ್ಲಿ ಪನ್ನೀರ್ ಬಟರ್ ಮಸಾಲಾಗೆ ಬೇಕಾದಂಥ ಮಸಾಲ ಒಳ್ಳೆ ಅರೋಮದಿಂದ ಸಿದ್ಧವಾಯಿತು. ಒಗ್ಗರಣೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಬಿಸಿಯಾದಂಥ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಈ ರೀತಿ ಎಣ್ಣೆ ಬಿಸಿ ಮಾಡಿದ ನಂತರ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಬಾಣಲಿಗೆ ಹಾಕ್ತಾ ಇರ್ತಕ್ಕಂಥದ್ದು. ಎಣ್ಣೆನೂ ಬಿಸಿಯಾಗಿದೆ, ಬಾಣಲಿನೂ ಬಿಸಿಯಾಗಿದೆ. ಈಗ ಈ ಬೆಣ್ಣೆನೂ ಸಹ ಬಿಸಿಯಾಗಿ ಕರಗಿ ಎಣ್ಣೆ ಜೊತೆ ಬೆರಿಬೇಕು. ಬೆಣ್ಣೆನೂ ಸಹ ಕರಗಿದೆ, ಬಿಸಿಯಾಗಿ ಎಣ್ಣೆ ಜೊತೆ ಬೆರೆತಿದೆ. ಈ ಸಮಯದಲ್ಲಿ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನೂ ಹಾಕಿ, ಅಂದರೆ ರೆಡ್ ಚಿಲ್ಲಿ ಪೌಡರ್, ಕಡಿಮೆ ಉರಿ ಅಂದರೆ ಲೋ ಫ್ಲೇಮ್ನಲ್ಲೇ ಒಂದು 30 ಸೆಕೆಂಡ್ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅರಿಶಿಣದ ಪುಡಿ ಹಾಗೆ ಹಚ್ಚ ಖಾರದ ಪುಡಿನ ಬೆರೆಸಿ ಬಿಸಿ ಮಾಡಿದ ನಂತರ ನೋಡಿ, 200 ಗ್ರಾಮಷ್ಟು ಪನ್ನೀರನ್ನು ತಗೊಂಡು ಈ ರೀತಿ ಬಹಳ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡಿರ್ತಕ್ಕಂಥದ್ದು. ಈಗ ಈ 200 ಗ್ರಾಮಷ್ಟು ಪನ್ನೀರನ್ನು ಬಾಣಲಿಗೆ ಹಾಕ್ಕೊಳ್ಳೋಣ. ಈಗ ಮೀಡಿಯಂ ಫ್ಲೇಮ್ನಲ್ಲೇ 1 ನಿಮಿಷಗಳ ಕಾಲ ಪನ್ನೀರನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಪನ್ನೀರ್ ಬಟರ್ ಮಸಾಲ ಮೊದಲಿಗೆ ಪನ್ನೀರನ್ನು ಬಟರಲ್ಲಿ ಫ್ರೈ ಮಾಡಿಕೊಂಡು
ತದನಂತರ ಮಸಾಲ ಜೊತೆಗೆ ಫ್ರೈ ಮಾಡ್ಕೋಬೇಕು. ಇನ್ನು ಯಾವುದೇ ರೀತಿಯಾದಂಥ ಮಸಾಲ ಹಾಕಿಲ್ಲ, ಆಗಲೇ ಪನ್ನೀರನ್ನು ನೋಡ್ತಾ ಇದ್ದರೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಆಸೆ ಆಗುತ್ತಲ್ವಾ. ಈ ರೀತಿ ಸರಿಸುಮಾರು 1-2 ನಿಮಿಷ ಪನ್ನೀರನ್ನು ಬೆಣ್ಣೆನಲ್ಲಿ ಬಿಸಿ ಮಾಡಿದ ನಂತರ ಚೆನ್ನಾಗಿ ಬೇಯಿಸಿ ಮಿಕ್ಸಿ ಜಾರಲ್ಲಿ ನುಣ್ಣಿಗೆ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಈಗ ಬಾಣಲಿಗೆ ಹಾಕೊಳ್ಳೋಣ. ಈ ರೀತಿ ಮಸಾಲ ಪೇಸ್ಟನ್ನು ಹಾಕಾದ ನಂತರ ಮೊದಲೇ ನಾವು ಮಿಕ್ಸಿ ಜಾರಿಂದ ನೀರನ್ನೇನು ಬೇರ್ಪಡಿಸ್ಕೊಂಡಿದ್ವಿ, ಆ ಮಸಾಲ ನೀರನ್ನು ಸಹ ಬಾಣಲಿಗೆ ಹಾಕಿ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀರು, ಮಸಾಲ ಪೇಸ್ಟು, ಉಪ್ಪು ಎಲ್ಲನೂ ಚೆನ್ನಾಗಿ ಬೆರಿಬೇಕು. ಈ ರೀತಿಯಾಗಿ ಬಿಸಿ ಮಾಡ್ತಾ ಮಿಕ್ಸ್ ಮಾಡ್ತಾ ಇದ್ದರೆ ಈ ಒಂದು ಅರೋಮನೆ ತಿಳಿಸ್ಬಿಡುತ್ತೆ ಎಷ್ಟು ಸೊಗಸಾದ ರುಚಿನ ಈ ಒಂದು ಗ್ರೇವಿಯಿಂದ ನೀವು ಪಡಿಬೋದು ಅಂತ. ಈ ರೀತಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಅಥವಾ ತಟ್ಟೆನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ 10 ನಿಮಿಷ ಬಿಸಿ ಮಾಡ್ಕೋಬೇಕಾಗತ್ತೆ. 10 ನಿಮಿಷ ಏನು ಬಿಸಿ ಮಾಡ್ತಿರಲ್ಲ, 5 ನಿಮಿಷ ಚೆನ್ನಾಗಿ ಕುದ್ದಾದ ನಂತರ ಒಮ್ಮೆ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 5 ನಿಮಿಷ ಚೆನ್ನಾಗಿ ಕುದಿಲಿ, ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಿಲ್ಲಿ ಒಟ್ಟಾರೆಯಾಗಿ 10 ನಿಮಿಷಗಳ ಕಾಲ ಗ್ರೇವಿ ಚೆನ್ನಾಗಿ ಬಿಸಿಯಾಗಿ ಕುದ್ದಿರ್ತಕ್ಕಂಥದ್ದು. ಹಾಗೆ ತಾವು ನೋಡ್ತಾ ಇರ್ಬೋದು, ಹೆಚ್ಚು ಬೆಣ್ಣೆ ಹಾಕಿದ್ರಿಂದ ಎಣ್ಣೆನೂ ಸಹ ತೇಲ್ ಬಂದಿದೆ. ಈ ಸಮಯದಲ್ಲಿ ಸ್ವಲ್ಪ ಕಸೂರಿ ಮೆಂತ್ಯರ ಮೇಲೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಫ್ಲೇಮನ್ನು ಸಹ ಆಫ್ ಮಾಡ್ಕೊಳ್ಳೋಣ. ಹೆಸರೇ ಹೇಳೋ ಹಾಗೆ ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ತಾವಿಲ್ಲಿ ಪನ್ನೀರನ್ನು ನೋಡ್ತಾ ಇದ್ದೀರಾ, ಹಾಗೆ ಮಸಾಲನೂ ನೋಡ್ತಾ ಇದ್ದೀರಾ. ಬೆಣ್ಣೆ ಎಲ್ಲಿ ಅಂತ ಕೇಳ್ತೀರಾ, ಈ ಒಂದು ಗ್ರೇವಿನೇ ಬೆಣ್ಣೆ ಥರ ಇದೆ. ಆದ್ದರಿಂದನೇ ಇದನ್ನು ಪನ್ನೀರ್ ಬಟರ್ ಮಸಾಲ ಅಂತಕ್ಕಂಥದ್ದು. ಮೊದಲೇ ಹೇಳಿದಾಗೆ ಬಿಸಿ ಬಿಸಿನಲ್ಲೇ ಈ ಒಂದು ಗ್ರೇವಿನ ಬಿಸಿಯಾದಂಥ ಚಪಾತಿ ಅಥವಾ ರೋಟಿ ಜೊತೆ ತಿಂತಾ ಇದ್ದರೆ ಪರಮಾನಂದ ಆಗುತ್ತೆ. ಮರೆಯಲಾರದ ರುಚಿ ಬರೀ ನಾಲ್ಗೆಗಲ್ಲ, ಮನಸ್ಸಿಗೂ ತಿಳಿಯುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಪನ್ನೀರ್ ಬಟರ್ ಮಸಾಲ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.